ನಿನಗೊಂದು ಅದ್ಭುತವಾ ಯೇಸು ಮಾಡುವನು, ನಿನಗೊಂದು ಅದ್ಭುತವಾ ಯೇಸು ಮಾಡುವನು. ನಿರಾಶನಾಗದೆ ನಿರೀಕ್ಷಿಸು, ಇಡಬಿಡದೆ ನೀ ಪ್ರಾರ್ಥಿಸು. ನಿರಾಶನಾಗದೆ ನಿರೀಕ್ಷಿಸು, ಇಡಬಿಡದೆ ನೀ ಪ್ರಾರ್ಥಿಸು. ಇಡಬಿಡದೆ ನೀ ಪ್ರಾರ್ಥಿಸು, ಇಡಬಿಡದೆ ನೀ ಪ್ರಾರ್ಥಿಸು. ಸಂತೋಷವಾಗಿರು, ಉಲ್ಲಾಸವಾಗಿರು, ಯೇಸುವಿನ ನಾಮದಲ್ಲಿ ಸಂತೋಷವಾಗಿರು, ಉಲ್ಲಾಸವಾಗಿರು. Good morning. ಶುಭೋದಯ. I greet you all in the sweet name of our Lord Jesus Christ. ನಮ್ಮ ಮಧುರವಾದಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. First Thessalonians, ಮೊದಲನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ chapter 5, 5ನೇ ಅಧ್ಯಾಯ verses 16, 17 and 18. 16, 17, 18 ವಚನಗಳನ್ನು ಧ್ಯಾನ ಮಾಡಿಕೊಳ್ಳೋಣ. Verse 16, rejoice always, pray continually, give thanks in all circumstances, for this is God's will for you in Christ Jesus. ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. Every believer and every person, we ask this particular question to God every day. ಪ್ರತಿಯೊಬ್ಬ ವಿಶ್ವಾಸಿಯು, ಪ್ರತಿಯೊಬ್ಬ ವ್ಯಕ್ತಿಯು ಈ ಒಂದು ಪ್ರಶ್ನೆಯನ್ನು ಪ್ರತಿನಿತ್ಯವೂ ದೇವರ ಬಳಿ ಕೇಳುತ್ತಾ ಇರುತ್ತೇವೆ. What is God's will? ದೇವರ ಚಿತ್ತವೇನು? What He has planned for me? ದೇವರು ನನಗಾಗಿ ರೂಪಿಸಿರುವ ಆಯೋಜನೆ ಏನು? How can I find that will of God? ನಾನು ದೇವರ ಚಿತ್ತವನ್ನು ಹೇಗೆ ಕಂಡುಕೊಳ್ಳಬಲ್ಲೆ? Sometimes we dream and we think God will show in the vision, or sometimes we think like a TV it's going to mirror in front of you. ಕೆಲವು ಸಮಯಗಳಲ್ಲಿ ದರ್ಶನಗಳ ಮೂಲಕ, ಕನಸುಗಳ ಮೂಲಕ ದೇವರು ಆತನ ಪರದೆಗಳ ಮೇಲೆ ಚಲನಚಿತ್ರ ಬರುವ ಹಾಗೆ ನಮಗೆ ತೋರಿಸುತ್ತಾನೆ ಎಂಬುದಾಗಿ ನಾವು ಅಂದುಕೊಳ್ಳುತ್ತೇವೆ. But more than everything, remember God is asking something particular here. ನೋಡಿ, ನಿರ್ದಿಷ್ಟವಾದ ಒಂದು ರೀತಿಯಲ್ಲಿ ದೇವರು ನಮ್ಮ ಬಳಿ ಆತನು ಯಾವುದೋ ಒಂದನ್ನು ನಿರೀಕ್ಷಿಸುತ್ತಿದ್ದಾನೆ. So Paul is giving 3 ways that how to seek God's will. ಪೌಲನು ದೇವರ ಚಿತ್ತವನ್ನು ಅರಿಯುವಂತಹ 3 ಮಾರ್ಗಗಳ ಬಗ್ಗೆ ಆತನು ತಿಳಿಸಿಕೊಡುತ್ತಿದ್ದಾನೆ. Remember, rejoice always. ಮೊದಲನೇದಾಗಿ ಗಮನಿಸಿರಿ, ಯಾವಾಗಲೂ ಸಂತೋಷವಾಗಿರುವಂಥದ್ದು. Pray continuously. ಎಡಬಿಡದೆ ಪ್ರಾರ್ಥಿಸುವಂತಹದ್ದು. And also give thanks to God in all circumstances. ಅದೇ ಸಮಯದಲ್ಲಿ ಎಲ್ಲ ಪರಿಸ್ಥಿತಿಗಳಲ್ಲಿಯೂ ಕೂಡ ದೇವರಿಗೆ ಕೃತಜ್ಞತಾಸ್ತುತಿ ಮಾಡುವುದು. How can you be joyful every day or every minute? ಪ್ರತಿದಿನವೂ ಪ್ರತಿ ಕ್ಷಣವೂ ಹೇಗೆ ಸಂತೋಷವಾಗಿರಲು ಸಾಧ್ಯ? It's not that you are ignoring all the sorrows or the things which is behind you. ನಿನ್ನ ಹಿಂದೆ ಇರುವಂತಹ ಎಲ್ಲ ಸಮಸ್ಯೆಗಳನ್ನು ಬದಿಗಿಡುವಂಥದ್ದು ಅಲ್ಲ ಪ್ರಿಯರೇ. It's all about actively delight in God Jesus. ಯಾವಾಗಲೂ ಕೂಡ ಕರ್ತನನ್ನು ನೆಲೆಗೊಂಡು ಆತನಲ್ಲಿ ಆನಂದ ಪಡುವುದೇ ಸಂತೋಷವಾಗಿದೆ. It's always seeking His help to be joy. ಯಾವಾಗಲೂ ಆತನ ಸಹಾಯವನ್ನು ಹುಡುಕಾಡುವುದರಲ್ಲಿ ದೇವರ ಸಂತೋಷವಿದೆ ಪ್ರಿಯರೇ. Even in Philippians 4:4 Paul says like this, rejoice always. I repeatedly tell you, rejoice always. ಫಿಲಿಪ್ಪರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 4ನೇ ವಚನದಲ್ಲಿ ಅಪೊಸ್ತಲನಾದ ಪೌಲನು ಹೇಳುತ್ತಾನೆ, ಆನಂದಿಸಿರಿ, ನಾನು ತಿರುಗಿ ಹೇಳುತ್ತೇನೆ ಆನಂದಿಸಿರಿ ಎಂಬುದಾಗಿ ಹೇಳುತ್ತಾನೆ. And the second thing Paul says in Thessalonians is pray continuously. ಮಾತ್ರವಲ್ಲದೆ ಥೆಸಲೋನಿಕದವರಿಗೆ ಎರಡನೇದಾಗಿ ಆತನು ಹೇಳುತ್ತಿದ್ದಾನೆ, ಪ್ರಾರ್ಥಿಸುವಾಗ ಎಡಬಿಡದೆ ಪ್ರಾರ್ಥಿಸಿರಿ. Prayer is not just giving our things to God. It's all about seeking His help every minute or every day. ಪ್ರಾರ್ಥನೆ ಎಂಬುದಾಗಿ ಹೇಳುವಾಗ ಯಾವುದೋ ಒಂದು ಗಳಿಗೆಯನ್ನು ಹೊತ್ತನ್ನು ದೇವರಿಗೆ ಕೊಡುವಂಥದ್ದಲ್ಲ. ಯಾವಾಗಲೂ ನಿರಂತರವಾಗಿ ಆತನ ಮುಖವನ್ನೇ
ಹುಡುಕುವುದಾಗಿದೆ ಪ್ರಿಯರೇ. As I go out of my house, I should seek His help. ನಾನು ನನ್ನ ಮನೆ ಬಿಟ್ಟು ಹೊರಗೆ ಹೋಗುವಾಗ ಆತನ ಸಹಾಯವನ್ನು ಹುಡುಕಬೇಕಾಗಿದೆ. As I do something in my job, I should pray and then ask for His help. ನನ್ನ ಕೆಲಸದಲ್ಲಿ ಏನೋ ಒಂದನ್ನು ನಾನು ಮಾಡಬೇಕಾದರೆ ನಾನು ಪ್ರಾರ್ಥಿಸಿ ದೇವರ ಸಹಾಯವನ್ನು ಪಡೆದುಕೊಳ್ಳಬೇಕಾಗಿದೆ. This morning God is asking us to seek Him every minute and every day in our life. ಈ ಉದಯ ಕಾಲದಲ್ಲಿ ದೇವರು ನಮ್ಮ ಬಳಿ ನಿರೀಕ್ಷಿಸುವಂಥದ್ದು ನಮ್ಮ ಜೀವನದ ಪ್ರತಿ ದಿನವೂ ಪ್ರತಿ ಕ್ಷಣವೂ ಪ್ರಾರ್ಥನೆಯಲ್ಲಿ ಆತನ ಸಹಾಯವನ್ನು ಹುಡುಕಬೇಕೆಂದು ಕೇಳಿಕೊಳ್ಳುತ್ತಿದ್ದಾನೆ. The third thing Paul says here is give thanks to the Lord in all circumstances. ಮೂರನೇದಾಗಿ ಅಪೊಸ್ತಲನಾದ ಪೌಲನು ಹೇಳುತ್ತಾನೆ, ಸನ್ನಿವೇಶಗಳು ಏನೇ ಆಗಿರಲಿ ಆದರೆ ದೇವರನ್ನು ಕುರಿತು ಕೃತಜ್ಞತಾಸ್ತುತಿ ಮಾಡಿರಿ ಎಂಬುದಾಗಿ ಹೇಳುತ್ತಿದ್ದಾನೆ. As a human being, it's easy to share the problems about others. ನಾವು ಸಾಮಾನ್ಯವಾಗಿ ಮನುಷ್ಯರಾಗಿರುವಂಥ ನಾವುಗಳು ನಮ್ಮ ಕಷ್ಟಗಳನ್ನು ಇತರರೊಂದಿಗೆ ಹಂಚಿಕೊಳ್ಳುತ್ತಾ ಇರುತ್ತೇವೆ. So many times we say this is not right, this is not good. We try to grumble ourselves. ಅನೇಕ ಸಮಯಗಳಲ್ಲಿ ಇದು ಸರಿಯಿಲ್ಲ, ಅದು ಸರಿಯಿಲ್ಲ ಎಂಬುದಾಗಿ ನಾವೇ ಅನೇಕ ಗಲಿಬಿಲಿಗಳಿಗೆ ಒಳಗಾಗುತ್ತೇವೆ. But God is expecting the heart of gratitude. ಆದರೆ ದೇವರು ನಮ್ಮ ಬಳಿಯಿಂದ ಕೃತಜ್ಞತೆ ಉಳ್ಳ ಹೃದಯವನ್ನು ಬಯಸುತ್ತಿದ್ದಾರೆ. So as we want to live in God's will, we have to do all these three things. ದೇವರ ಚಿತ್ತವನ್ನು ನಾವು ಕಂಡುಕೊಳ್ಳಬೇಕಾದರೆ ಈ ಮೂರೂ ಕಾರ್ಯಗಳನ್ನು ನಾವು ಮಾಡಬೇಕಾಗಿದೆ. When God asked Abraham to flee from his house, he did all these three. ದೇವರು ಅಬ್ರಹಾಮನನ್ನು ನೋಡಿ ನಿನ್ನ ಮನೆ ಬಿಟ್ಟು ಬಾ ಎಂಬುದಾಗಿ ಹೇಳುವಾಗ ಆತನ ಈ ಮೂರೂ ಕಾರ್ಯಗಳನ್ನು ಮಾಡಿದವನಾಗಿದ್ದನು ಪ್ರಿಯರೇ. Even when God asked Noah to build a boat, he did the same. ದೇವರು ನೋಹನನ್ನು ನೋಡಿ ನಾವೆಯನ್ನು ನಿರ್ಮಿಸು ಎಂಬುದಾಗಿ ಹೇಳಿದಾಗ ನೋಹನು ಅದೇ ರೀತಿ ನಾವೆಯನ್ನು ನಿರ್ಮಿಸಿದನು. So what we should do? ಹಾಗಾದರೆ ನಾವು ಮಾಡತಕ್ಕದ್ದೇನು? Rejoice in Him. ಆತನಲ್ಲಿ ಸಂತೋಷ ಪಡೋಣ. Pray continually. ನಾವು ಎಡೆಬಿಡದೆ ಪ್ರಾರ್ಥಿಸೋಣ. And also give thanks to God. ಮಾತ್ರವಲ್ಲದೆ ದೇವರಿಗೆ ಕೃತಜ್ಞತಾಸ್ತುತಿ ಮಾಡೋಣ. Let's remember these three things and do it, and let's live the life that God wants to live. ಈ ಮೂರು ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ದೇವರು ಬಯಸುವಂತಹ ಜೀವನವನ್ನು ನಾವು ಜೀವಿಸೋಣ ಪ್ರಿಯರೇ. This is not an option that God is giving to you. It's a commandment that God is giving to you. ದೇವರು ನಿಮಗೆ ಆರಿಸಿಕೊಳ್ಳುವುದಕ್ಕಾಗಿ ಆಯ್ಕೆಗಳಾಗಿ ಈ ಕಾರ್ಯಗಳನ್ನು ಕೊಡಲಿಲ್ಲ, ಆತನ ಅನುಸರಿಸಲೇಬೇಕೆಂದು ಆತನು ಆಜ್ಞಾಪಿಸಿದ್ದಾನೆ ಪ್ರಿಯರೇ. Let's pray. ಪ್ರಾರ್ಥನೆ ಮಾಡಿಕೊಳ್ಳೋಣ. Dear loving Heavenly Father, ನಮ್ಮನ್ನು ಪ್ರೀತಿಸುವ ನಮ್ಮ ಪರಲೋಕದ ತಂದೆಯೇ, thank you for this wonderful day. ಈ ಒಂದು ಸುಂದರವಾದ ದಿನಕ್ಕಾಗಿ ನಿಮಗೆ ಸ್ತೋತ್ರ. Many times we seek your will and we try to find out in different ways. ಅನೇಕ ಸಮಯಗಳಲ್ಲಿ ನಿಮ್ಮ ಚಿತ್ತವನ್ನು ಹುಡುಕುತ್ತಾ ನಾನಾ ವಿಧವಾದಂಥ ಮಾರ್ಗಗಳಲ್ಲಿ ಹೋಗುತ್ತಿದ್ದೇವೆ ಸ್ವಾಮಿ. We love to do your will, but we struggle. ನಿಮ್ಮ ಚಿತ್ತವನ್ನು ಮಾಡಬೇಕೆಂಬ ಪ್ರೀತಿ ನಮಗುಂಟು, ಆದರೆ ಅನೇಕ ಸಮಯಗಳಲ್ಲಿ ಸಂಕಷ್ಟಕ್ಕೆ ಈಡಾಗುತ್ತಿದ್ದೇವೆ. But today, thanks for encouraging us, O God. ಆದರೆ ಈ ಹೊತ್ತು ನೀವು ನಮ್ಮನ್ನು ಉತ್ತೇಜಪಡಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. Help us to rejoice in all circumstances. ಎಲ್ಲ ಪರಿಸ್ಥಿತಿಗಳಲ್ಲಿ ನಿನ್ನಲ್ಲಿ ಸಂತೋಷಿಸಲು ನಮಗೆ ಸಹಾಯ ಮಾಡು. Help us to pray continuously, seek your face. ಎಡೆಬಿಡದೆ ಪ್ರಾರ್ಥಿಸಲು ನಿನ್ನ ಮುಖವನ್ನು ಹುಡುಕಲು ಸಹಾಯ ಮಾಡು. Also help us to give thankful to you in all the circumstances. ನಮ್ಮ ಎಲ್ಲ ಸನ್ನಿವೇಶಗಳಲ್ಲಿ ನಿಮಗೆ ಕೃತಜ್ಞತಾ ಸ್ತುತಿ ಮಾಡಲು ನಮಗೆ ಸಹಾಯ ಮಾಡು. We thank you. ನಿಮ್ಮನ್ನು ವಂದಿಸುತ್ತೇವೆ. In Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Amen. ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.